ಹಾಯ್ ಹಲೋ ನಮಸ್ಕಾರ. ಇಂಗ್ಲಿಷ್ ವಿತ್ ಶ್ರದ್ಧಾ ಕನ್ನಡ ಚಾನೆಲ್ಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ವೆಲ್ಕಮ್ ಟು ಇಂಗ್ಲಿಷ್ ವಿತ್ ಶ್ರದ್ಧಾ ಕನ್ನಡ. ನನ್ನ ಹೆಸರು ಶ್ರದ್ಧಾ. ಇವತ್ತಿನ ವಿಡಿಯೋದಲ್ಲಿ ನಾನು ಟೈಮ್ ಅನ್ನ ಹೇಗೆ ಇಂಗ್ಲಿಷ್ ನಲ್ಲಿ ಹೇಳೋದು ಅಂತ ಹೇಳ್ಕೊಡ್ತೀನಿ. ಈ ವಿಡಿಯೋನ ನಾನು 2 ಭಾಗವಾಗಿ ಡಿವೈಡ್ ಮಾಡ್ಕೊಂಡಿದ್ದೀನಿ. ವಿಡಿಯೋದ ಫಸ್ಟ್ ಪಾರ್ಟ್ ಅಲ್ಲಿ ನಾನು ಯಾವ ರೀತಿಯಲ್ಲಿ ನಾವು ಇಂಗ್ಲಿಷ್ ನಲ್ಲಿ ಟೈಮ್ ಅನ್ನು ಹೇಳ್ತೀವಿ ಅನ್ನೋದನ್ನ ಕಲಿಯೋಣ. ಕೆಲವೊಂದು ಸಣ್ಣ ಪುಟ್ಟ ರೂಲ್ಸ್ ಇದೆ, ಅದನ್ನ ನಾವು ಫಸ್ಟ್ ಪಾರ್ಟ್ ಅಲ್ಲಿ ಕಲಿತೀವಿ. ವಿಡಿಯೋದ 2ನೇ ಭಾಗದಲ್ಲಿ ಸೆಕೆಂಡ್ ಪಾರ್ಟ್ ಅಲ್ಲಿ ನಾನು ಟೈಮ್ ಅನ್ನೋ ಪದ ಬರುವಂತಹ 50 ವಾಕ್ಯಗಳನ್ನ ನಿಮಗೆ ಹೇಳ್ಕೊಡ್ತೀನಿ. ಟೈಮ್ ಅನ್ನೋ ಪದ ಬರುವಂತಹ 50 ವಾಕ್ಯಗಳನ್ನ ನಿಮಗೆ ಹೇಳ್ಕೊಡ್ತೀನಿ. ಈ ವಾಕ್ಯಗಳೆಲ್ಲವೂ ಕೂಡ ನೀವು ನಿಮ್ಮ ದಿನನಿತ್ಯದ ಲೈಫಲ್ಲಿ ಯೂಸ್ ಮಾಡಬಹುದಂತದ್ದು. ನೀವು ಪ್ರಶ್ನೆಗಳನ್ನ ಕೇಳೋದಿಕ್ಕೆ ಅಥವಾ ಏನನ್ನಾದ್ರೂ ಹೇಳೋದಿಕ್ಕೆ ಯೂಸ್ ಮಾಡಬಹುದಂತಹ ವಾಕ್ಯಗಳಿದು. ವಿಡಿಯೋವನ್ನ ಶುರು ಮಾಡುವ ಮೊದಲು ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಪಕ್ಕ ಇರುವಂತಹ ಬೆಲ್ ಐಕನ್ ಅನ್ನು ಕೂಡ ಪ್ರೆಸ್ ಮಾಡಿ. ಆವಾಗ ನಿಮಗೆ ನಾನು ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ನೀವು ನನ್ನ ವಿಡಿಯೋವನ್ನ ಮಿಸ್ ಮಾಡದೇನೆ ನೋಡಬಹುದು. ನಿಮಗೆ ನನ್ನ ವಿಡಿಯೋಸ್ ಇಷ್ಟವಾಗೋದಾದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ. ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಯಲ್ಲಿ ಯಾರ್ಯಾರು ಇಂಗ್ಲಿಷ್ ಕಲಿತಾ ಇದ್ದಾರೆ ಅವರೆಲ್ಲರ ಜೊತೆನೂ ಈ ವಿಡಿಯೋವನ್ನ ಶೇರ್ ಮಾಡಿ. ಬನ್ನಿ ಇವಾಗ ವಿಡಿಯೋವನ್ನ ಶುರು ಮಾಡೋಣ. ಮೊದಲಿಗೆ ಯಾವ ರೀತಿಯಲ್ಲಿ ನಾವು ಇಂಗ್ಲಿಷ್ ನಲ್ಲಿ ಟೈಮ್ ಅನ್ನ ಹೇಳೋದು ಅಂತ ಕಲಿಯೋಣ. ಟೈಮ್ ಅನ್ನ ಹೇಳೋದಿಕ್ಕೆ ಮೊದಲನೆಯ ಮತ್ತು ಬಹಳ ಸಿಂಪಲ್ ಆದ ವಿಧಾನ ಅಂದ್ರೆ ನಾವೇನು ಹೇಳ್ತೀವಿ, ಗಂಟೆಗಳನ್ನ ಹೇಳ್ಬಿಟ್ಟು ನಂತರ ನಿಮಿಷಗಳನ್ನ ಹೇಳ್ತೀವಿ. ಗಂಟೆ ನಾವು ಬರಿಬೇಕಾದ್ರೆ ಗಂಟೆಯನ್ನು ಬರೀತೀವಿ, ಕೋಲನ್ ಬರೆದು ಬಿಟ್ಟು ಎಷ್ಟು ನಿಮಿಷಗಳು ಅಂತ ಬರೀತೀವಿ. ಇಲ್ಲಿ ನೋಡಿ, ಒನ್ ಅವರ್ 1 ಗಂಟೆ ಮತ್ತೆ 30 ನಿಮಿಷ 30 ಮಿನಿಟ್ಸ್. 1:30 ಅಂತ ನಾವು ಬರೀತೀವಿ. 1:30 ಅಂತ ನಾವು ಬರೀತೀವಿ. ಇದನ್ನ ಹೇಳುವಂತಹ ಸಿಂಪಲ್ ವಿಧಾನ, ಸಿಂಪಲ್ ಆಗಿ ಹೇಳುವಂತದ್ದು ಟೈಮ್ ಅನ್ನು ಹೇಗೆ ಅಂದ್ರೆ 1:30 ಅಂದ್ರೆ 1 ಅವರ್ 30 ಮಿನಿಟ್ಸ್ ಅಲ್ವಾ. ನಾವು ಹೇಗೆ ಹೇಳ್ತೀವಿ, 1:30 ಅಂತ ನಾವು ಹೇಳ್ತೀವಿ. 1 ಅಂದ್ರೆ ಅವರ್ ಫಾಲೋಡ್ ಬೈ ಮಿನಿಟ್ಸ್ 30, 1:30 ಅಂತ ನಾವು ಹೇಳ್ತೀವಿ. ಇಲ್ಲಿ ಎರಡನೆಯದು 5:15 ಅಂದ್ರೆ 5 hours 15 minutes ಅಂತ ನಾವು ಹೇಳ್ತೀವಿ. ಅವರ್ ಫಾಲೋಡ್ ಬೈ ಮಿನಿಟ್ಸ್. ಇದು ನಾವು ಸಮಯವನ್ನು ಹೇಳೋದಿಕ್ಕೆ ಇರುವಂತಹ ಸಿಂಪ್ಲೆಸ್ಟ್, ಅತಿ ಸರಳವಾದ ವಿಧಾನ. 5:15 1:30 ಈ ತರ ನಾವು ಸಿಂಪಲ್ ಆಗಿ ಟೈಮ್ ಅನ್ನ ಹೇಳ್ಬೋದು. ಗಂಟೆ ಹೇಳ್ಬಿಟ್ಟು ನಿಮಿಷ ಎಷ್ಟು ಅಂತ ನಾವು ಹೇಳ್ತೀವಿ. ಆಯ್ತಾ, ಇದು ಇರುವಂತಹ ಸಿಂಪ್ಲೆಸ್ಟ್ ವಿಧಾನ. ಇನ್ನೊಂದು ರೀತಿಯಲ್ಲಿ ಟೈಮ್ ಹೇಳೋದು ನೋಡೋಣ. ಇಲ್ಲಿ ನೋಡಿ, 8 ಗಂಟೆ ಆಗಿದೆ ಅಲ್ವಾ. 8 ಇಲ್ಲಿ ನಿಮಿಷಗಳಿಲ್ಲ, ನಿಮಿಷಗಳು 0 ಅಲ್ವಾ. 8:00 ಅಂತ ನಾವು ಬರೀತೀವಿ. ಇದನ್ನು ನಾವು ಹೇಗೆ ಹೇಳ್ತೀವಿ, 8 o'clock ಅಂತ ನಾವು ಹೇಳ್ತೀವಿ. ಹೇಗೆ 8 o'clock. ಇಲ್ಲಿ ನಿಮಿಷಗಳಿಲ್ಲ, ಹಾಗಾಗಿ ನಾವು ಓ ಕ್ಲಾಕ್ ಅನ್ನ ಯೂಸ್ ಮಾಡ್ತೀವಿ. ಇಲ್ಲಿ ಗಂಟೆ ಮಾತ್ರ ಇರೋದು. 8 ಅಂತಿದ್ರೆ 8 o'clock. ಇಲ್ಲಿ ನಾನು 5 ಅಂತ ಬರ್ತಿದ್ದೀನಿ, 5:00. ಹಾಗಾಗಿ ನಾನು ಹೇಗೆ ಓದ್ತೀನಿ ಇದನ್ನ, 5 o'clock. ಹಾಗಾಗಿ ಓ ಕ್ಲಾಕ್ ಬರೋದು ಯಾವಾಗಲೂ ನಿಮಿಷಗಳು 0 ಇರ್ಬೇಕಾದ್ರೆ. ಆಯ್ತಾ, ನಿಮಿಷಗಳು 0 ಇಲ್ಲ ಅಂದ್ರೆ ನಮಗೆ ಓ ಕ್ಲಾಕ್ ಅನ್ನ ಬಳಸೋದಿಕ್ಕೆ ಆಗೋದಿಲ್ಲ. ನಿಮಿಷಗಳು 0 ಇರ್ಬೇಕಂದ್ರೆ ಆ ಗಂಟೆಯನ್ನು ಹೇಳ್ಬಿಟ್ಟು ಓ ಕ್ಲಾಕ್ ಅಂತ ಹೇಳ್ಬೇಕು. 8 o'clock, 5 o'clock, 10 o'clock ಈ ತರ ನಾವು ಹೇಳ್ಬೇಕು. ಟೈಮ್ ಹೇಳೋದಿಕ್ಕೆ ಇನ್ನೊಂದು ನಾವು ಯೂಸ್ ಮಾಡಬಹುದಂತ ಮೆಥಡ್ ಅಂದ್ರೆ ಪಾಸ್ಟ್ ಮತ್ತೆ ಟು ಅನ್ನ ಯೂಸ್ ಮಾಡ್ಕೊಂಡು. ಇಲ್ಲಿ ನೋಡಿ, ನಾನು 8:10 ಅಂತ ಬರ್ತಿದ್ದೀನಿ. 8 hours 10 minutes ಗಂಟೆ 8 ಗಂಟೆ 10 ನಿಮಿಷ ಆಗಿದೆ ಇವಾಗ ಟೈಮ್. ಆಯ್ತಾ, ಇದನ್ನು ನಾನು ಹೇಗೆ ಹೇಳ್ತೀನಿ, 10 past 8 ಅಂತ ನಾನು ಹೇಳ್ತೀನಿ. 10 past 8. ಇಲ್ಲಿ 10 ಅಂದ್ರೆ ಏನು, ಮಿನಿಟ್ಸ್ ಅಲ್ವಾ. 10 ನಿಮಿಷ ಆಗಿದೆ. 8 ಗಂಟೆ ಕಳೆದು 10 ನಿಮಿಷ ಆಗಿದೆ. ನಾನೇನು ಹೇಳ್ತೀನಿ, 10 past 8 ಅಂತ ನಾನು ಹೇಳ್ತೀನಿ. ಪಾಸ್ಟ್ ಅಂದ್ರೆ ಆಗಿದೆ, 10 ನಿಮಿಷ ಆಗಿದೆ. 8 ಗಂಟೆ ಆದ್ಮೇಲೆ 10 ನಿಮಿಷ ಆಗಿದೆ. 10 past 8 ಅಂತ ನಾನು ಹೇಳ್ತೀನಿ. ಈಗ ನೋಡಿ, 4:20 ಅಂತ ನಾನು ಬರ್ದಿದ್ದೀನಿ. 4 ಗಂಟೆ 20 ನಿಮಿಷ. ಇದನ್ನ ನಾನು ಹೇಗೆ ಹೇಳ್ತೀನಿ, ಪಾಸ್ಟ್ ಉಪಯೋಗಿಸ್ಕೊಂಡು. ನೋಡಿ, ಇಲ್ಲಿ ನಾನು ಪಾಸ್ಟ್ ಅನ್ನ ಉಪಯೋಗಿಸಿದ್ದೀನಿ ಅಂದ್ರೆ ಇಷ್ಟು ನಿಮಿಷ ಆಗ ಹೋಗಿದೆ ಅಂತ. 20 past 4. 4:20 ಗಂಟೆ ಇವಾಗ 4:20 ಅಂದ್ರೆ 20 ನಿಮಿಷ ಆಗಿದೆ. 4 ಗಂಟೆ ಆದ್ಮೇಲೆ 20 ನಿಮಿಷ ಆಗಿದೆ ಅಲ್ವಾ. ಹಾಗಾಗಿ ನಾನೇನು ಹೇಳ್ತೀನಿ, 20 past 4. 20 ಅಂತ ನಾನು ಹೇಳ್ತೀನಿ, ಎಷ್ಟು ನಿಮಿಷ ಅಂತ ಹೇಳ್ತೀನಿ. ಪಾಸ್ಟ್ ಹೇಳ್ಬಿಟ್ಟು ಆ ಗಂಟೆಯನ್ನು ನಾನು ಹೇಳ್ತೀನಿ. 20 past 4 ಅಂದ್ರೆ 20 ನಿಮಿಷ ಆಗಿದೆ. 4 ಗಂಟೆ ಕಳೆದು 20 ನಿಮಿಷ ಆಗಿದೆ ಅಂತ ನಾನು ಹೇಳ್ತೀನಿ. 20 past 4. ಹಾಗಾಗಿ ನಾನು ಪಾಸ್ಟ್ ಅನ್ನು ಉಪಯೋಗಿಸ್ಕೊಂಡು ಹೇಳ್ತೀನಿ. ಆಯ್ತಾ, ಇನ್ನೊಂದು ರೀತಿಯಲ್ಲಿ ಹೇಳೋದು ಅಂದ್ರೆ ಟೂ ಅನ್ನ ಉಪಯೋಗಿಸ್ಕೊಂಡು. ಟೂ ಅನ್ನ ಉಪಯೋಗಿಸ್ಕೊಂಡು. ಇಲ್ಲಿ ನೋಡಿ, ನಾನು 11:50 ಅಂತ ಬರ್ದಿದ್ದೀನಿ. 11:50 ಸಮಯ ಈಗ 11:50. ಇದನ್ನು ನಾನು ಹೇಗೆ ಬರೀತೀನಿ, 10 to 12. 10
ಟು 12 ಅಂದರೆ 12 ಗಂಟೆಗೆ ಇನ್ನೂ 10 ನಿಮಿಷ ಇದೆ ಅಲ್ವಾ. 11:50 ಅಂದರೆ 12 ಗಂಟೆ ಆಗೋದಕ್ಕೆ ಇನ್ನೂ 10 ನಿಮಿಷ ಇದೆ, ಇನ್ನೂ ಇದೆ ಅಲ್ವಾ. ಹಾಗಾಗಿ ನಾನೇನು ಹೇಳ್ತೀನಿ 10 to 12. 10 to 12 ಅಂದರೆ ಇನ್ನೂ 10 ನಿಮಿಷ ಇದೆ 12 ಗಂಟೆ ಆಗೋದಕ್ಕೆ. 10 to 12, 10 minutes to 12, 12 o'clock ಆಗೋದಕ್ಕೆ ಇನ್ನೂ 10 ನಿಮಿಷ ಇದೆ. 9:45 ಗಂಟೆ 9:45. 15 to 10, 15 to 10 ಅಂದರೆ 10 ಗಂಟೆ ಆಗೋದಕ್ಕೆ ಇನ್ನೂ 15 ನಿಮಿಷ ಇದೆ. ನಾನೇನು ಹೇಳ್ತೀನಿ 15 to 10, 15 to 10, 15 ನಿಮಿಷ ಇದೆ ಆಯಿತಾ. 10 ಗಂಟೆ ಆಗೋದಕ್ಕೆ ಇನ್ನೂ 15 ನಿಮಿಷ ಇದೆ. 15 to 10 ಅಂತ ನಾನು ಹೇಳ್ತೀನಿ. ಇಲ್ಲಿ ನೋಡಿ, ನೀವು ಗಮನದಲ್ಲಿ ಇಟ್ಕೊಳ್ಬೇಕಾದಂತಹ ಇನ್ನೊಂದು ವಿಷಯ ಅಂದರೆ ನಾವು 1 to 30 minutes, 1ರಿಂದ 30 ನಿಮಿಷದ ತನಕ ನಾವೇನು ಮಾಡ್ತೀವಿ, ಪಾಸ್ಟನ್ನು ಉಪಯೋಗಿಸ್ತೀವಿ. 1 to 30 minutes ಆದರೆ ನೀವು ಪಾಸ್ಟನ್ನು ಉಪಯೋಗಿಸ್ಬೇಕು ಆಯಿತಾ. ಅದೇ 31 to 59 minutes ಆದರೆ 31 to 59 minutes ಆದರೆ ನೀವು ಆವಾಗ ಪಾಸ್ಟನ್ನು ಉಪಯೋಗಿಸೋದಿಲ್ಲ, ನೀವು ಟೂ ಅನ್ನು ಹೇಳ್ತೀರಾ. 1 to 30 minutes ಆಗಿದ್ರೆ ನೀವೇನು ಹೇಳ್ತೀರಾ, ಪಾಸ್ಟ್ ಅಂತ ಹೇಳ್ತೀರಿ. ಈಗ 25 minutes ಆಗಿದೆ ಅಂತಿದ್ರೆ ನೀವೇನು ಹೇಳ್ತೀರಾ, ಈಗ 9:25 ಅಂದರೆ 25 past 9 ಅಂತ ನೀವು ಹೇಳ್ತೀರಾ. ಆವಾಗ ನೀವು ಪಾಸ್ಟನ್ನು ಉಪಯೋಗಿಸ್ತೀರಾ. ಯಾಕೆಂದರೆ 1 to 30 ನಾವು ಪಾಸ್ಟನ್ನು ಉಪಯೋಗಿಸ್ಕೊಳ್ತೀವಿ. ಅದೇ 31 minutes to 59, ಇಲ್ಲಿ ನೋಡಿ 50 minutes ಇದೆ. ಇವಾಗ ನಾವು 50 past 11 ಅಂತ ನಾವು ಹೇಳೋದಿಲ್ಲ ಅಲ್ವಾ. 50 ನಿಮಿಷ ಆಗಿದೆ, 11 ಗಂಟೆ ಆಗಿ 50 ನಿಮಿಷ ಆಗಿದೆ ಅಂತ ನಾವು ಹೇಳೋದಿಲ್ಲ. ಯಾಕೆಂದರೆ 50 ಆದಮೇಲೆ ಜಸ್ಟ್ 10 ನಿಮಿಷ ಇದೆ ಅಷ್ಟೇ 12 ಗಂಟೆ ಆಗೋದಕ್ಕೆ. ಸೊ ನಾವು ಹತ್ತಿರದನ್ನು ಹೇಳ್ತೀವಿ, ನಾವು ದೂರದನ್ನು ಹೇಳೋದಿಲ್ಲ, ನಾವು ಹತ್ತಿರದನ್ನು ಹೇಳ್ತೀವಿ. ಹಾಗಾಗಿ ನಾವು 10 ನಿಮಿಷ ಇದೆ, 12 ಗಂಟೆಗೆ 10 ನಿಮಿಷ ಇದೆ ಅಂತ ಹೇಳ್ತೀವಿ. ಅದು ಬಿಟ್ಟು 50 ನಿಮಿಷ ಆಗಿದೆ, 11 ಗಂಟೆ ಆಗಿ 50 ನಿಮಿಷ ಆಗಿದೆ ಅಂತ ನಾವು ಹೇಳೋದಿಲ್ಲ. 11:50 ಅನ್ನು ಹೇಳಬೇಕು ಅಂದರೆ ಇನ್ನು 10 ನಿಮಿಷ ಇದೆ 12 ಗಂಟೆ ಆಗೋದಕ್ಕೆ ಅಂತ ನಾವು ಹೇಳ್ತೀವಿ. ಯಾಕೆಂದರೆ ಅದು ಹತ್ತಿರದ್ದು 12 ಗಂಟೆ ಅಲ್ವಾ, ಹಾಗೆ ಹೇಳ್ತೀವಿ. ಹಾಗಾಗಿ ನಾವು 31 to 59 minutes ಅನ್ನು ಹೇಳೋದಾದರೆ ಆವಾಗ ನಾವೇನು ಹೇಳಬೇಕು, ನಾವು 2 ಅನ್ನು ಯೂಸ್ ಮಾಡಬೇಕು. ಈಗ ನಾನು 31 minutes ಅಂತಿದ್ರೆ, ಈಗ ಉದಾಹರಣೆಗೆ ಇಲ್ಲಿ 10:31 ಅಂತಿದ್ರೆ ನಾನೇನು ಹೇಳ್ತೀನಿ 29 minutes to 11 ಅಂತ ನಾನು 29 to 11 ಅಂತ ನಾನು ಹೇಳ್ತೀನಿ ಆಯಿತಾ. 31 past 10 ಅಂತ ಹೇಳೋದಲ್ಲ, 29 to 11 ಅಂತ ನಾನು ಹೇಳ್ತೀನಿ. ಆ ಥರ 2 ಅನ್ನು ಯೂಸ್ ಮಾಡಬೇಕು. 31 to 59 minutes ತನಕ ನೀವು ನಿಮ್ಮ ಟೈಮಲ್ಲಿ ಇದ್ದರೆ ನೀವು ಆವಾಗ ಏನು ಹೇಳಬೇಕು, 2 ಅನ್ನು ಯೂಸ್ ಮಾಡಬೇಕು. ಇಲ್ಲಾಂದರೆ ನೀವು ಪಾಸ್ಟನ್ನು ಯೂಸ್ ಮಾಡ್ಬೋದು. ಈಗ ನಾವು ಪಾಸ್ಟ್ ಮತ್ತು 2 ಅನ್ನು ನೋಡಿದ್ವಿ. ಈಗ ಅದ್ರ ಜೊತೆ ಇನ್ನೊಂದನ್ನು ಕಲಿಯೋಣ, ಕ್ವಾರ್ಟರ್ ಮತ್ತು ಹಾಫ್. ಕ್ವಾರ್ಟರ್ ಮತ್ತು ಹಾಫ್ ಇದನ್ನು ಹೇಗೆ ನಾವು ಯೂಸ್ ಮಾಡೋದು ಅಂತ ನೋಡೋಣ. ಇದನ್ನು ನಾವು 2 ಮತ್ತು ಪಾಸ್ಟ್ ಜೊತೆ ಯೂಸ್ ಮಾಡ್ತೀವಿ, ಹೇಗೆ ಅಂತ ನೋಡೋಣ. ಇಲ್ಲಿ ನೋಡಿ 12:15 ಗಂಟೆ 12:15. ಕ್ವಾರ್ಟರ್ ಪಾಸ್ಟ್ 12 ಅಂತ ನಾನು ಹೇಳ್ತೀನಿ. ಈಗ 12 ಗಂಟೆ ಆಗಿ 15 ನಿಮಿಷ ಆಗಿದೆ ಅಲ್ವಾ. 15 ನಿಮಿಷ ಅಂತಿದ್ರೆ ನಾನೇನು ಹೇಳ್ತೀನಿ, ಕ್ವಾರ್ಟರ್ ಅಂತ ಯೂಸ್ ಮಾಡ್ತೀನಿ. ಹೇಗೆ, ಕ್ವಾರ್ಟರ್ ಅಂತ ನಾನು ಯೂಸ್ ಮಾಡ್ತೀನಿ. 15 ನಿಮಿಷ ಅಂದರೆ ಕ್ವಾರ್ಟರ್ ಅಂತ ನಾನು ಹೇಳ್ತೀನಿ. ಕ್ವಾರ್ಟರ್ ಪಾಸ್ಟ್ 12, 15 ನಿಮಿಷ ಆಗಿದೆ ಅಲ್ವಾ. 12 ಗಂಟೆ ಆದಮೇಲೆ 15 ನಿಮಿಷ ಆಗಿದೆ. 15 past 12 ಅಂತ ಹೇಳ್ಬೋದು, ಇಲ್ಲಾಂದರೆ ಕ್ವಾರ್ಟರ್ ಪಾಸ್ಟ್ 12 ಅಂತ ನಾನು ಹೇಳ್ಬೋದು. ಇಲ್ಲಿ 15 past 12 ಅಂತ ಹೇಳ್ಬೋದು, 15 ನಿಮಿಷ ಆಗಿದೆ. ಇಲ್ಲಾಂದರೆ 15ಗೆ ಬದಲಾಗಿ ನಾನೇನು ಹೇಳ್ಬೋದು, ಕ್ವಾರ್ಟರ್ ಅಂತ ಹೇಳ್ಬೋದು. 11:15 ಗಂಟೆ 11:15. ಕ್ವಾರ್ಟರ್ ಪಾಸ್ಟ್ 11, ಕ್ವಾರ್ಟರ್ ಪಾಸ್ಟ್ 11 ಅಂದರೆ 15 ನಿಮಿಷ ಆಗಿದೆ. 11 ಗಂಟೆ ಆದಮೇಲೆ 15 ನಿಮಿಷ ಆಗಿದೆ. ಹಾಗಾಗಿ ನಾನೇನು ಹೇಳ್ತೀನಿ, ಕ್ವಾರ್ಟರ್ ಪಾಸ್ಟ್ 11 ಅಂದರೆ 15 past 11 ಅಂತ. ಕ್ವಾರ್ಟರ್ ಪಾಸ್ಟ್ 11. ಈಗ ನೋಡಿ, ಪಾಸ್ಟ್ ಜೊತೆಗೆ ನಾನು ಕ್ವಾರ್ಟರನ್ನು ಯೂಸ್ ಮಾಡಿದ್ದೀನಿ. ಕ್ವಾರ್ಟರ್ ಮತ್ತು ಪಾಸ್ಟನ್ನು ಯೂಸ್ ಮಾಡಿದ್ದೀನಿ ಅಂದರೆ ಅಷ್ಟು ನಿಮಿಷ ಆಗೋಗಿದೆ. ಹಾಗಾಗಿ ನಾನು ಪಾಸ್ಟನ್ನು ಯೂಸ್ ಮಾಡ್ತಿದ್ದೀನಿ. 15ರ ಬದಲಾಗಿ ನಾನು ಕ್ವಾರ್ಟರನ್ನು ಯೂಸ್ ಮಾಡ್ತೀನಿ. ಇನ್ನೊಂದು ನೋಡಿ, 9:30 ಗಂಟೆ 9:30 ಆಯಿತಾ. 30 ಅಂತ ಬಂದರೆ ನಾವೇನು ಯೂಸ್ ಮಾಡಬೇಕು, ಹಾಫ್ ಅಂತ ಯೂಸ್ ಮಾಡ್ತೀವಿ ಅಲ್ವಾ. ಹಾಫ್ ಅಂತ ಯೂಸ್ ಮಾಡ್ತೀವಿ. 1 ಗಂಟೆ ಅಂದರೆ 60 ನಿಮಿಷ. ಹಾಗಾಗಿ ನಾವು ಹಾಫ್ ಅನ್ನೋದನ್ನು ಯೂಸ್ ಮಾಡ್ತೀವಿ. 30 ಅಂದರೆ ಅದರ ಅರ್ಧ ಆಯಿತು ಅಲ್ವಾ. ಹಾಗಾಗಿ ನಾವು ಹಾಫ್ ಅಂತ ಹೇಳ್ತೀವಿ. ಹಾಫ್ ಪಾಸ್ಟ್ 9 ನಾನೇನು ಹೇಳ್ತೀನಿ, ಹಾಫ್ ಪಾಸ್ಟ್ 9 ಅಂದರೆ 30 ನಿಮಿಷ ಆಗಿದೆ ಅಲ್ವಾ. ಎಷ್ಟು, 9 ಗಂಟೆ ಆಗಿ 30 ನಿಮಿಷ ಆಗಿದೆ. ಹಾಗಾಗಿ ನಾನೇನು ಹೇಳ್ತೀನಿ, ಹಾಫ್ ಪಾಸ್ಟ್ 9 ಅಂತ ಹೇಳ್ತೀನಿ. ನೆಕ್ಸ್ಟ್ ನೋಡಿ, 3:45 ಗಂಟೆ 3:45. ಕ್ವಾರ್ಟರ್ ಟು 4 ಅಂತ ನಾನು ಹೇಳ್ತೀನಿ. ಇಲ್ಲಿ ನೋಡಿ, ನಾನು 2 ಅನ್ನು ಯೂಸ್ ಮಾಡ್ತೀನಿ. 45 ನಿಮಿಷ
ಅಲ್ವಾ. 31ರಿಂದ 59 ಒಳಗಡೆ ಇದೆ ಈ ಟೈಮ್ ಅಲ್ವಾ. ನಾನು ಆವಾಗಲೇ ಹೇಳಿದೆ 31ರಿಂದ 59 ನಿಮಿಷ ಅಂತ ಇದ್ರೆ ನಾವೇನು ಮಾಡಬೇಕು, 2 ಅನ್ನು ಯೂಸ್ ಮಾಡಬೇಕು ಅಂತ ನಾನು ಆವಾಗಲೇ ಹೇಳಿದೆ. ಇಲ್ಲಿ 3:45 ಅಂದರೆ ಅದೇ ರೇಂಜಲ್ಲಿ ಇದೆ ಅಲ್ವಾ. 31 to 59 ರೇಂಜಲ್ಲಿ ಇದೆ. ಆವಾಗ ನಾನು ಪಾಸ್ಟ್ ಅನ್ನು ಹೇಳೋದಿಲ್ಲ, ಯಾಕಂದರೆ 3:45 ಅಂದರೆ ಆಲ್ಮೋಸ್ಟ್ ಇನ್ನೊಂದು ನೆಕ್ಸ್ಟ್ ಗಂಟೆಗೆ ಹತ್ತಿರ ಬರ್ತಾ ಬಂತು ಅಲ್ವಾ. ಹಾಗಾಗಿ ನಾನು 2 ಅನ್ನು ಯೂಸ್ ಮಾಡ್ತೀನಿ. ಇಲ್ಲಿ 15 ನಿಮಿಷ ಇದೆ 4 ಗಂಟೆಗೆ. ನಾನೇನು ಹೇಳ್ತೀನಿ, 3:45 ಅಂತ ನಾನು ಹೇಳ್ತೀನಿ. 3:45 15 ನಿಮಿಷ ಇದೆ 4 ಗಂಟೆಗೆ, ಇನ್ನು 15 ನಿಮಿಷ ಇದೆ. ಹಾಗಾಗಿ ನಾನು 3:45 ಅಂತ ಹೇಳ್ತೀನಿ. 2:45 ಅಂದರೆ ಇನ್ನು 3 ಗಂಟೆ ಆಗೋದಕ್ಕೆ 15 ನಿಮಿಷ ಇದೆ. ನಾನು 2:45 ಅಂತ ನಾನು ಹೇಳ್ತೀನಿ. 2:45. ನಾವು ಆವಾಗಲೇ ಹೇಳಿದ್ವಿ 15 to 3 ಅಂದರೆ 15 ಮಿನಿಟ್ಸ್. ಇನ್ನೊಂದು ರೀತಿಯಲ್ಲಿ ಹೇಳೋದಂದ್ರೆ 2:45, 4:45 ಹಾಗೆ ನಾವು ಹೇಳ್ಬೋದು. 2:45 ಅಂತ ನಾವು ಹೇಳ್ತೀವಿ. 31 to 59 ಮಿನಿಟ್ಸಲ್ಲಿ ಇದ್ದರೆ 2 ಅನ್ನು ನಾವು ಯೂಸ್ ಮಾಡಬೇಕು. ಇನ್ನೊಂದು ವಿಷಯ, ನಾವು ಟೈಮನ್ನು ಹೇಳಬೇಕು ಅಂದರೆ ನೆನಪಲ್ಲಿ ಇಟ್ಕೊಳ್ಳುವಂಥದ್ದು, ಮಧ್ಯಾಹ್ನದ 12 ಗಂಟೆಗೆ ನಾವು ಏನು ಹೇಳ್ತೀವಿ, ನೂನ್ ಅಂತ ಹೇಳ್ತೀವಿ. ನೂನ್ ಅಂತ ಇದು ನಾವು ನೂನ್ ಅಂತ ಹೇಳ್ತೀವಿ. ಅದೇ ಮಧ್ಯರಾತ್ರಿ 12 ಗಂಟೆಗೆ ನಾವೇನು ಹೇಳ್ತೀವಿ, ಮಿಡ್ ನೈಟ್ ಅಂತ ನಾವು ಹೇಳ್ತೀವಿ. ಮಿಡ್ ನೈಟ್, ಇದು ಮಿಡ್ ನೈಟ್ ಆಯಿತಾ. 12 ಗಂಟೆ ಮಧ್ಯಾಹ್ನ ಆದರೆ ನೂನ್ ಅಂತ ಹೇಳ್ತೀವಿ. ಅದೇ 12 ಗಂಟೆ ಮಧ್ಯರಾತ್ರಿ ಆದರೆ ನಾವು ಮಿಡ್ ನೈಟ್ ಅಂತ ನಾವು ಹೇಳ್ತೀವಿ. ಮಿಡ್ ನೈಟ್ ಅಂತ ಹೇಳ್ತೀವಿ. ಮಧ್ಯರಾತ್ರಿ ಮಿಡ್ ನೈಟ್ ಅಂತ ನಾವು ಹೇಳ್ತೀವಿ. ಇದನ್ನು ಕೂಡ ನೀವು ನೆನಪಲ್ಲಿ ಇಟ್ಕೊಳ್ಬೇಕು ಸಮಯವನ್ನು ಕಲಿಬೇಕು ಅಂದರೆ. ಇನ್ನೊಂದು ಅಂದರೆ ನೋಡಿ, ಮಧ್ಯರಾತ್ರಿ 12 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆ ತನಕ ಆ ಟೈಮನ್ನು ನಾವೇನು ಹೇಳ್ತೀವಿ, AM ಅಂತ ಬರೀತೀವಿ. AM ಆಯಿತಾ. AM ಮಧ್ಯರಾತ್ರಿ 12 ಗಂಟೆಯ ನಂತರ ಮಧ್ಯಾಹ್ನದ 12 ಗಂಟೆಯವರೆಗೆ ನಾವು AM ಅನ್ನು ಯೂಸ್ ಮಾಡ್ತೀವಿ. ಈಗ ನಾವು 11 ಗಂಟೆ 15 ನಿಮಿಷ ಅಂದರೆ 11:15 AM ಅಂತ ನಾವು ಹೇಳ್ತೀವಿ ಅಲ್ವಾ. 11:15 AM ಅಂತ ನಾವು ಹೇಳ್ತೀವಿ. ಅದೇ ಮಧ್ಯಾಹ್ನ 12 ಗಂಟೆಯ ನಂತರ ಏನು ಯೂಸ್ ಮಾಡಬೇಕು, PM ಅಂತ ಯೂಸ್ ಮಾಡಬೇಕು. ಸಮಯದ ಜೊತೆ PM ಅನ್ನು ಯೂಸ್ ಮಾಡಬೇಕು. ಈಗ ನಾನು ಇಲ್ಲಿ ತೊಗೊಂಡ್ರೆ 3:45 ಮಧ್ಯಾಹ್ನ ಮೇಲೆ 3:45 ಅಂತ ಇದ್ರೆ ನಾವೇನು ಹೇಳ್ತೀವಿ, 3:45 PM ಅಂತ ನಾವು ಹೇಳ್ತೀವಿ ಆಯಿತಾ. ಮಧ್ಯಾಹ್ನದ 12 ಗಂಟೆಯ ನಂತರ ಮಿಡ್ ನೈಟ್ ಮಧ್ಯರಾತ್ರಿ 12 ಗಂಟೆಯವರೆಗೆ ನಾವು PM ಅನ್ನು ಯೂಸ್ ಮಾಡಬೇಕು. ಮಧ್ಯರಾತ್ರಿ 12ರಿಂದ ಮಧ್ಯಾಹ್ನ 12 ತನಕ AM ಅನ್ನು ಯೂಸ್ ಮಾಡ್ತೀವಿ. ಮಧ್ಯಾಹ್ನ 12ರಿಂದ ಮಧ್ಯರಾತ್ರಿ 12 ತನಕ ನಾವು PM ಅನ್ನು ಯೂಸ್ ಮಾಡ್ತೀವಿ ಆಯಿತಾ. ಇದಿಷ್ಟು ನೀವು ಸಮಯವನ್ನು ಹೇಳಬೇಕು ಅಂದರೆ ನೆನಪಲ್ಲಿ ಇಟ್ಕೊಳ್ಬೇಕಾದಂಥ ವಿಷಯಗಳು. ಈಗ ನಾವು ಟೈಮ್ ಅನ್ನೋ ಪದ ಬರುವಂತಹ 50 ವಾಕ್ಯಗಳನ್ನು ನೋಡೋಣ, ಸೆಂಟೆನ್ಸ್ಗಳನ್ನು ನೋಡೋಣ. ವಾಕ್ಯಗಳನ್ನು ನಾನು ಮೊದಲು ಕನ್ನಡದಲ್ಲಿ ತೋರಿಸ್ತೀನಿ, ನಂತರ ಅದನ್ನು ನಾನು ಇಂಗ್ಲೀಷ್ನಲ್ಲಿ ಹೇಗೆ ಹೇಳಬೇಕು ಅಂತ ಹೇಳ್ತೀನಿ. ಇಂಗ್ಲೀಷ್ನಲ್ಲಿ ಹೇಳಬೇಕು ಅಂದರೆ 2 ಸರಿ ಅಥವಾ 3 ಸರಿ ಅದನ್ನು ನಾನು ರಿಪೀಟ್ ಮಾಡ್ತೀನಿ, ಪುನಃ ಹೇಳ್ತೀನಿ, ಯಾಕೆಂದರೆ ನಿಮಗೆ ಅದು ನೆನಪಲ್ಲಿ ಇಟ್ಕೊಳ್ಳೋದಕ್ಕೆ ಸುಲಭ ಆಗುತ್ತೆ. ಬನ್ನಿ ಇವಾಗ ನಾವು ವಾಕ್ಯಗಳನ್ನು ನೋಡೋಣ. ಈಗ ಸಮಯ ಎಷ್ಟು? ಈಗ ಸಮಯ ಎಷ್ಟು? ವಾಟ್ ಈಸ್ ದ ಟೈಮ್? ವಾಟ್ ಈಸ್ ದ ಟೈಮ್? ವಾಟ್ ಈಸ್ ದ ಟೈಮ್? ಇನ್ನೊಂದು ರೀತಿಯಲ್ಲಿ ಕೂಡ ನೀವು ಕೇಳಬಹುದು, ವಾಟ್ ಟೈಮ್ ಇಸ್ ಇಟ್? ವಾಟ್ ಟೈಮ್ ಇಸ್ ಇಟ್? ವಾಟ್ ಟೈಮ್ ಇಸ್ ಇಟ್? ನೀನು ಸಾಮಾನ್ಯವಾಗಿ ಎಷ್ಟು ಗಂಟೆಗೆ ಊಟ ಮಾಡ್ತೀಯಾ? ನೀನು ಸಾಮಾನ್ಯವಾಗಿ ಎಷ್ಟು ಗಂಟೆಗೆ ಊಟ ಮಾಡ್ತೀಯಾ? ವಾಟ್ ಟೈಮ್ ಡು ಯು ಯೂಶುವಲಿ ಹ್ಯಾವ್ ಲಂಚ್? ವಾಟ್ ಟೈಮ್ ಡು ಯು ಯೂಶುವಲಿ ಹ್ಯಾವ್ ಲಂಚ್? ವಾಟ್ ಟೈಮ್ ಡು ಯು ಯೂಶುವಲಿ ಹ್ಯಾವ್ ಲಂಚ್? ನೀನು ಎಷ್ಟು ಗಂಟೆಗೆ ಬಂದೆ? ನೀನು ಎಷ್ಟು ಗಂಟೆಗೆ ಬಂದೆ? ವಾಟ್ ಟೈಮ್ did you come? What time did you come? What time did you come? ಬಸ್ ಎಷ್ಟು ಗಂಟೆಗೆ ಬರುತ್ತೆ? ಬಸ್ ಎಷ್ಟು ಗಂಟೆಗೆ ಬರುತ್ತೆ? What time will the bus come? What time will the bus come? What time will the bus come? ನೀನು ಎಷ್ಟು ಗಂಟೆಗೆ ಮನೆಗೆ ಹೋಗೋದು? ನೀನು ಎಷ್ಟು ಗಂಟೆಗೆ ಮನೆಗೆ ಹೋಗೋದು? ವಾಟ್ ಟೈಮ್ ಡು ಯು ಗೋ ಹೋಮ್? ವಾಟ್ ಟೈಮ್ ಡು ಯು ಗೋ ಹೋಮ್? ವಾಟ್ ಟೈಮ್ ಡು ಯು ಗೋ ಹೋಮ್? ಊಟ ಎಷ್ಟು ಗಂಟೆಗೆ? ಊಟ ಎಷ್ಟು ಗಂಟೆಗೆ? ವಾಟ್
time is dinner? What time is dinner? ಇಲ್ಲಿ ನಾನು ರಾತ್ರಿಯ ಊಟಕ್ಕಾದ ಕಾರಣ ಡಿನ್ನರ್ ಅಂತ ಹಾಕ್ಕೊಂಡಿದ್ದೀನಿ. ನೀವು ಮಧ್ಯಾಹ್ನದ ಊಟಕ್ಕೆ ಅಂದರೆ ಲಂಚ್ ಅಂತ ಈ ವಾಕ್ಯದಲ್ಲಿ ಒಂದು ಸಣ್ಣ ಚೇಂಜನ್ನು ಮಾಡ್ಕೊಳ್ಬಹುದು. ಅವಾಗ ನೀವು ಹೇಳಿ ವಾಟ್ ಟೈಮ್ ಈಸ್ ಲಂಚ್. ವಾಟ್ ಟೈಮ್ ಈಸ್ ಲಂಚ್ ಅಂತ ವಾಕ್ಯವನ್ನು ನೀವು ಚೇಂಜ್ ಮಾಡ್ಕೊಳ್ಳಿ. ಚೆಕ್ಔಟ್ ಎಷ್ಟು ಗಂಟೆಗೆ? ಚೆಕ್ಔಟ್ ಎಷ್ಟು ಗಂಟೆಗೆ? ನೋಡಿ, ನಾವು ಹೋಟೆಲ್ಗೆಲ್ಲ ಉಳ್ಕೊಳ್ಳೋದಕ್ಕೆ ಹೋದಾಗ ಅಲ್ಲಿ ಒಂದು ಚೆಕ್ಔಟ್ ಟೈಮ್ ಅಂತ ಇರುತ್ತೆ. ಆ ಟೈಮಿನ ಮೊದಲೇ ನಾವು ಹೋಟೆಲನ್ನು ಖಾಲಿ ಮಾಡಬೇಕಾಗುತ್ತೆ. ಅದನ್ನು ನಾನಿಲ್ಲಿ ವಾಕ್ಯದಲ್ಲಿ ಉಪಯೋಗಿಸ್ಕೊಂಡಿದ್ದೀನಿ. ವೆನ್ ಈಸ್ ದ ಚೆಕ್ಔಟ್ ಟೈಮ್? ವೆನ್ ಈಸ್ ದ ಚೆಕ್ಔಟ್ ಟೈಮ್? ವೆನ್ ಈಸ್ ದ ಚೆಕ್ಔಟ್ ಟೈಮ್? ನೀನು ಎಷ್ಟು ಹೊತ್ತಿಗೆ ಮಲ್ಕೊಳ್ತೀಯಾ? ನೀನು ಎಷ್ಟು ಹೊತ್ತಿಗೆ ಮಲ್ಕೊಳ್ತೀಯಾ? ವಾಟ್ ಟೈಮ್ ಡು ಯು go to bed? What time do you go to bed? What time do you go to bed? ಶಾಲೆ ಎಷ್ಟು ಗಂಟೆಗೆ ಶುರುವಾಗುತ್ತೆ? ಶಾಲೆ ಎಷ್ಟು ಗಂಟೆಗೆ ಶುರುವಾಗುತ್ತೆ? What time does school begin? What time does school begin? What time does school begin? ನೀನು ಎಷ್ಟು ಹೊತ್ತಿಗೆ ತಿಂಡಿ ತಿನ್ನೋದು? ನೀನು ಎಷ್ಟು ಹೊತ್ತಿಗೆ ತಿಂಡಿ ತಿನ್ನೋದು? What time do you have breakfast? What time do you have breakfast? What time do you have breakfast? ನೀನು ಎಷ್ಟು ಗಂಟೆಗೆ ಅಲ್ಲಿ ಹೋದೆ? ನೀನು ಎಷ್ಟು ಗಂಟೆಗೆ ಅಲ್ಲಿ ಹೋದೆ? What time did you go there? What time did you go there? What time did you go there? ನಿನ್ನ ಟ್ರೈನ್ ಎಷ್ಟು ಗಂಟೆಗೆ ಹೊರಡುತ್ತೆ? ನಿನ್ನ ಟ್ರೈನ್ ಎಷ್ಟು ಗಂಟೆಗೆ ಹೊರಡುತ್ತೆ? What time does your train leave? What time does your train leave? What time does your train leave? ಈ ಹೋಟೆಲ್ ಎಷ್ಟು ಗಂಟೆಗೆ ಕ್ಲೋಸ್ ಆಗುತ್ತೆ? ಈ ಹೋಟೆಲ್ ಎಷ್ಟು ಗಂಟೆಗೆ ಕ್ಲೋಸ್ ಆಗುತ್ತೆ? What time does this hotel close? What time does this hotel close? What time does this hotel close? ನೀನು ಎಷ್ಟು ಗಂಟೆಗೆ ಅಲ್ಲಿಗೆ ತಲುಪೋದು? ನೀನು ಎಷ್ಟು ಗಂಟೆಗೆ ಅಲ್ಲಿಗೆ ತಲುಪೋದು? ಅಂದರೆ ನೀನು ಅಲ್ಲಿ ತಲುಪೋದು ಎಷ್ಟು ಹೊತ್ತಾಗುತ್ತೆ? What time will you reach there? What time will you reach there? What time will you reach there? ಬ್ಯಾಂಕ್ ಎಷ್ಟು ಗಂಟೆಗೆ ಓಪನ್ ಆಗುತ್ತೆ? ಬ್ಯಾಂಕ್ ಎಷ್ಟು ಗಂಟೆಗೆ ಓಪನ್ ಆಗುತ್ತೆ? What time does the bank open? What time does the bank open? What time does the bank open? ಕ್ಲಾಸ್ ಎಷ್ಟು ಗಂಟೆಗೆ ಶುರುವಾಗುತ್ತೆ? ಕ್ಲಾಸ್ ಎಷ್ಟು ಗಂಟೆಗೆ ಶುರುವಾಗುತ್ತೆ? What time does the class begin? What time does the class begin? What time does the class begin? ಅವನು ಎಷ್ಟು ಗಂಟೆಗೆ ಬರ್ತಾನೆ ಅನ್ಸುತ್ತೆ ನಿನಗೆ? ಅವನು ಎಷ್ಟು ಗಂಟೆಗೆ ಬರ್ತಾನೆ ಅನ್ಸುತ್ತೆ ನಿನಗೆ? What time do you think he will be back? What time do you think he will be back? What time do you think he will be back? ನೀನು ಎಷ್ಟು ಗಂಟೆಗೆ ಯೋಗಾಭ್ಯಾಸ ಮಾಡ್ತೀಯಾ? ನೀನು ಎಷ್ಟು ಗಂಟೆಗೆ ಯೋಗಾಭ್ಯಾಸ ಮಾಡ್ತೀಯಾ? What time do you practice yoga? What time do you practice yoga? What time do you practice yoga? ಸಮಯ ಆಯ್ತಾ? ಸಮಯ ಆಯ್ತಾ ಅಂದರೆ ನೀವು ಕೇಳ್ತೀರಾ ಟೈಮ್ ಆಯ್ತಾ ಅಂತ ಕೇಳ್ತೀರಾ. Is it time? Is it time? Is it time? ನನಗೆ ಸಮಯ ಬೇಕು. ನನಗೆ ಸಮಯ ಬೇಕು. I need time. I need time. I need time. ನಮಗೆ ಸಮಯ ಇದೆ. ನಮಗೆ ಸಮಯ ಇದೆ ಅಂದರೆ ನಮಗೆ ಏನೋ ಒಂದು ಕೆಲಸ ಮಾಡೋದಕ್ಕೆ ಇನ್ನೂ ಟೈಮ್ ಇದೆ ಅಂತ ನೀವು ಹೇಳ್ತೀರಾ. ಹಾಗಾಗಿ we have time. We have time. We have time.
ನಾನು ಸಮಯಕ್ಕೆ ಸರಿಯಾಗಿ ಬಂದಿದ್ದೇನೆ. ನಾನು ಸಮಯಕ್ಕೆ ಸರಿಯಾಗಿ ಬಂದಿದ್ದೇನೆ. I am on time. I am on time. I am on time. ನನಗೆ ಸ್ವಲ್ಪ ಸಮಯ ಕೊಡು. ನನಗೆ ಸ್ವಲ್ಪ ಸಮಯ ಕೊಡು. Give me some time. Give me some time. Give me some time. ಅದಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ. ಅದಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ. It takes time. It takes time. It takes time. ನೀನು ನಿನಗೆ ಬೇಕಾದಷ್ಟು ಸಮಯ ತಗೋ. ನೀನು ನಿನಗೆ ಬೇಕಾದಷ್ಟು ಸಮಯ ತಗೋ. Take your time. Take your time. Take your time. ಈಗ ಊಟದ ಸಮಯ. ಈಗ ಊಟದ ಸಮಯ. It's lunch time. It's lunch time. It's lunch time. ಸಮಯ ವ್ಯರ್ಥ ಮಾಡಬೇಡ. ಸಮಯ ವ್ಯರ್ಥ ಮಾಡಬೇಡ. Don't waste time. Don't waste time. Don't waste time. ನಾನು ಚೆನ್ನಾಗಿ ಸಮಯವನ್ನು ಕಳೆದೆ. ನಾನು ಚೆನ್ನಾಗಿ ಸಮಯವನ್ನು ಕಳೆದೆ. ಉದಾಹರಣೆಗೆ ನೀವು ನೋಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲೋ ಟ್ರಿಪ್ ಹೋಗ್ತೀರಾ, ಅಥವಾ ನಿಮ್ಮ ಫ್ರೆಂಡ್ಸ್ ಜೊತೆ ಒಂದು ಪಾರ್ಟಿಗೆ ಹೋಗ್ತೀರಾ, ಅಥವಾ ಒಂದು ಫಂಕ್ಷನ್ಗೆ ಹೋಗ್ತೀರಾ. ಅಲ್ಲಿ ನೀವು ಸಮಯವನ್ನು ತುಂಬ ಚೆನ್ನಾಗಿ ಕಳಿತೀರಾ ಅಲ್ವಾ? ಅದನ್ನೇ ನಾನು ಈ ವಾಕ್ಯದ ಮೂಲಕ ಹೇಳ್ತಾ ಇದ್ದೀನಿ. I had a good time. I had a good time. I had a good time. ನಾನು ಸುಮ್ಮನೆ ಸಮಯ ಕಳೆಯುತ್ತಿದ್ದೇನೆ. ನಾನು ಸುಮ್ಮನೆ ಸಮಯ ಕಳೆಯುತ್ತಿದ್ದೇನೆ. ಅಂದರೆ ನಾನೇನು ಮಾಡ್ತಾ ಇಲ್ಲ, ನಾನು ಉಪಯೋಗಕ್ಕೆ ಬರುವಂಥ ಯಾವುದೇ ಕೆಲಸ ಮಾಡ್ತಿಲ್ಲ, ಸುಮ್ಮನೆ ಟೈಮನ್ನು ಕಳೀತಾ ಇದ್ದೇನೆ. I am killing time. I am killing time. I'm killing time. ಈಗ ಊಟ ಮಾಡುವ ಅಥವಾ ತಿಂಡಿ ತಿನ್ನುವ ಸಮಯ. ಈಗ ಊಟ ಮಾಡುವ ಅಥವಾ ತಿಂಡಿ ತಿನ್ನುವ ಸಮಯ. It's time to eat. It's time to eat. It's time to eat. ನನಗೆ ತುಂಬಾ ಕಷ್ಟ ಆಯಿತು. ನನಗೆ ತುಂಬಾ ಕಷ್ಟ ಆಯಿತು. I had a hard time. I had a hard time. I had a hard time. ನಮ್ಮ ಸಮಯ ಹೋಗ್ತಾ ಇದೆ. ನಮ್ಮ ಸಮಯ ಹೋಗ್ತಾ ಇದೆ. ಅಂದರೆ ನಾವು ಕೆಲಸವನ್ನು ಸರಿಯಾಗಿ ಮಾಡ್ತಾ ಇಲ್ಲ, ನಮ್ಮ ಸಮಯ ಸುಮ್ಮನೆ ಹೋಗ್ತಾ ಇದೆ, ಈ ಅರ್ಥದಲ್ಲಿ ನಾವು ಹೇಳ್ತಾ ಇದ್ದೀವಿ. We are losing time. We are losing time. We are losing time. ಈಗ ಹೊರಡುವ ಸಮಯ. ಈಗ ಹೊರಡುವ ಸಮಯ. It's time to leave. It's time to leave. It's time to leave. ನೀವು ಎಲ್ಲೋ ನಿಮ್ಮ ಫ್ರೆಂಡ್ ಮನೆಗೆ ಹೋಗಿರ್ತೀರ, ಅಲ್ಲಿಂದ ನೀವು ಇನ್ನೇನು ಹೊರಡ್ತೀರಾ. ಅವಾಗ ನೀವು ಹೇಳ್ತೀರಾ ಇಟ್ಸ್ ಟೈಮ್ ಟು ಲೀವ್ ಅಂತ ನೀವು ಹೇಳ್ತೀರಾ. ಇಟ್ಸ್ ಟೈಮ್ ಟು ಲೀವ್. ನಮ್ಮ ಹತ್ರ ಸಮಯ ಇದ್ದಿದ್ರೆ ಒಳ್ಳೇದಿತ್ತು. ನಮ್ಮ ಹತ್ರ ಸಮಯ ಇದ್ದಿದ್ರೆ ಒಳ್ಳೇದಿತ್ತು. ಐ ವಿಶ್ ವಿ ಹ್ಯಾಡ್ ಟೈಮ್. ಐ ವಿಶ್ ವಿ ಹ್ಯಾಡ್ ಟೈಮ್. ಇನ್ನೂ ಕೂಡ ಸಮಯ ಇದೆ. ಇನ್ನೂ ಕೂಡ ಸಮಯ ಇದೆ. ದೇರ್ ಇಸ್ ಸ್ಟಿಲ್ ಟೈಮ್. ದೇರ್ ಇಸ್ ಸ್ಟಿಲ್ ಟೈಮ್. ದೇರ್ ಇಸ್ ಸ್ಟಿಲ್ ಟೈಮ್. ಈಗ ಎದ್ದೇಳುವ ಸಮಯ. ಈಗ ಎದ್ದೇಳುವ ಸಮಯ. ಇಟ್ಸ್ ಟೈಮ್ ಟು ಗೆಟ್ ಅಪ್. ಇಟ್ಸ್ ಟೈಮ್ ಟು ಗೆಟ್ ಅಪ್. ಇಟ್ಸ್ ಟೈಮ್ ಟು ಗೆಟ್ ಅಪ್. ಈ ಬಾರಿ ನಮಗೆ ಅದನ್ನು ಮಾಡಬಹುದು. ಈ ಬಾರಿ ನಮಗೆ ಅದನ್ನು ಮಾಡಬಹುದು. ದಿಸ್ ಟೈಮ್ ವಿ ಕ್ಯಾನ್ ಡೂ ಇಟ್. ದಿಸ್ ಟೈಮ್ ವಿ ಕ್ಯಾನ್ ಡೂ ಇಟ್. ಇಲ್ಲಿ ನೋಡಿ, ನಾವು ಟೈಮ್ ಅಂದರೆ ಸಮಯ ಅಥವಾ ಹೊತ್ತು ಅನ್ನೋ ಅರ್ಥದಲ್ಲಿ ನಾವು ಹೇಳ್ತಾ ಇಲ್ಲ. ಇಲ್ಲಿ ನಾವು ಬಾರಿ, ಸಾರಿ ಅನ್ನೋ ಅರ್ಥದಲ್ಲಿ ನಾವು ಹೇಳ್ತೀವಿ. ಈ ಬಾರಿ ನಮಗದನ್ನು ಮಾಡಬಹುದು. ದಿಸ್ ಟೈಮ್ ವಿ ಕ್ಯಾನ್ ಡೂ ಇಟ್. ದಿಸ್ ಟೈಮ್ ವಿ ಕ್ಯಾನ್ ಡೂ ಇಟ್. ನನಗೆ ತಿಂಡಿ ತಿನ್ನೋದಕ್ಕೆ ಸಮಯವೇ ಇರಲಿಲ್ಲ. ನನಗೆ ತಿಂಡಿ ತಿನ್ನೋದಕ್ಕೆ ಸಮಯವೇ ಇರಲಿಲ್ಲ. ಐ ಹ್ಯಾಡ್ ನೋ ಟೈಮ್ ಟು ಈಟ್. I had no time to eat. I had no time to eat. ಮುಂದಿನ ಬಾರಿ ಚೆನ್ನಾಗಿ ಮಾಡು.
ಮುಂದಿನ ಬಾರಿ ಚೆನ್ನಾಗಿ ಮಾಡು. ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಇಲ್ಲೂ ಕೂಡ ಹಾಗೆ ಟೈಮ್ ಅಂದರೆ ಬಾರಿ, ಸಾರಿ ಅನ್ನೋ ಅರ್ಥದಲ್ಲಿ ನಾವು ಯೂಸ್ ಮಾಡ್ತಾ ಇದ್ದೇವೆ. ನಿನಗೆ ಇನ್ನೂ ಹೆಚ್ಚು ಸಮಯ ಬೇಕಾ? ನಿನಗೆ ಇನ್ನೂ ಹೆಚ್ಚು ಸಮಯ ಬೇಕಾ? ಡು ಯು ನೀಡ್ ಮೋರ್ ಟೈಮ್? ಡು ಯು ನೀಡ್ ಮೋರ್ ಟೈಮ್? ಡು ಯು ನೀಡ್ ಮೋರ್ ಟೈಮ್? ಅವನು ಹಲವಾರು ಬಾರಿ ಬಂದ. ಅವನು ಹಲವಾರು ಬಾರಿ ಬಂದ. He came several times. He came several times. He came several times. ನನ್ನ ಹತ್ರ ತುಂಬ ಸಮಯ ಇದೆ. ನನ್ನ ಹತ್ರ ತುಂಬ ಸಮಯ ಇದೆ ಅಂದರೆ ನನ್ನ ಹತ್ರ ಬೇಕಾದಷ್ಟು ಟೈಮ್ ಇದೆ. I have plenty of time. I have plenty of time. I have plenty of time. ನಾನು ಅದನ್ನು ಯಾವತ್ತೂ ಹೇಳ್ತೇನೆ. ನಾನು ಅದನ್ನು ಯಾವತ್ತೂ ಹೇಳ್ತೇನೆ. I say that all the time. I say that all the time. I say that all the time. ನಾನು ಯಾವಾಗಲೂ ಕೆಲಸದಲ್ಲಿರ್ತೇನೆ. ನಾನು ಯಾವಾಗಲೂ ಕೆಲಸದಲ್ಲಿರ್ತೇನೆ ಅಂದರೆ ನಾನು ಯಾವತ್ತೂ ಬ್ಯುಸಿ ಇರ್ತೇನೆ. I am busy all the time. I am busy all the time. I am busy all the time. ತುಂಬ ಸಮಯ ಆಯಿತು. ತುಂಬ ಸಮಯ ಆಯಿತು. ನೋಡಿ, ನೀವು ನಿಮ್ಮ ಫ್ರೆಂಡನ್ನು ತುಂಬ ದಿನಗಳಿಂದ ಅಥವಾ ತುಂಬ ತಿಂಗಳುಗಳಿಂದ ಅಥವಾ ವರ್ಷದಿಂದ ನೋಡಿರೋದಿಲ್ಲ ಅಂದ್ಕೊಳ್ಳೋಣ. ಆವಾಗ ನೀವು ಹೇಳ್ತೀರಾ ತುಂಬ ಸಮಯ ಆಯಿತು ನಿನ್ನನ್ನು ನೋಡಿ. ಅದನ್ನು ನೀವು ಇಂಗ್ಲೀಷ್ನಲ್ಲಿ ಹೇಗೆ ಹೇಳ್ತೀರಾ? ಇಟ್ಸ್ ಬೀನ್ ಅ ಲಾಂಗ್ ಟೈಮ್. ಇಟ್ಸ್ ಬೀನ್ ಅ ಲಾಂಗ್ ಟೈಮ್. ಇಟ್ಸ್ ಬೀನ್ ಅ ಲಾಂಗ್ ಟೈಮ್. ನಾವು ಸ್ವಲ್ಪ ಸಮಯ ತಗೊಳ್ಬೇಕಾಗತ್ತೆ. ನಾವು ಸ್ವಲ್ಪ ಸಮಯ ತಗೊಳ್ಬೇಕಾಗುತ್ತೆ ಅಂದರೆ ನಮಗೆ ಅಂದ್ಕೊಂಡ ಹಾಗೆ ಅಂದ್ಕೊಂಡ ಟೈಮಲ್ಲಿ ಕೆಲಸವನ್ನು ಮುಗಿಸೋದಕ್ಕೆ ಆಗೋದಿಲ್ಲ. ಹಾಗಾಗಿ ನಾವು ಸ್ವಲ್ಪ ಎಕ್ಸ್ಟ್ರಾ ಟೈಮನ್ನು ತಗೊಳ್ಬೇಕಾಗುತ್ತೆ ಅನ್ನೋ ಅರ್ಥದಲ್ಲಿ ನಾವು ಈ ವಾಕ್ಯವನ್ನು ಹೇಳ್ತೀವಿ. ವಿ ನೀಡ್ ಟು ಬೈ ಸಮ್ ಟೈಮ್. ವಿ ನೀಡ್ ಟು ಬೈ ಸಮ್ ಟೈಮ್. ವಿ ನೀಡ್ ಟು ಬೈ ಸಮ್ ಟೈಮ್. ಇಲ್ಲಿ ನಾವು ಬೈ ಟೈಮ್ ಅಂತ ಹೇಳ್ತೀವಿ. ಟೈಮನ್ನು ಬೈ ಮಾಡೋದು ಅಂದರೆ ನಾವು ಎಕ್ಸ್ಟ್ರಾ ಟೈಮನ್ನು ತೆಗೆದುಕೊಳ್ಳೋದು ಅನ್ನೋ ಅರ್ಥದಲ್ಲಿ ಯೂಸ್ ಮಾಡ್ತೀವಿ. ನಾವು ಕೆಲವು ಸಾರಿ ಭೇಟಿಯಾಗಿದ್ದೇವೆ. ನಾವು ಕೆಲವು ಸಾರಿ ಭೇಟಿ ಆಗಿದ್ದೇವೆ. ವಿ ಹ್ಯಾವ್ ಮೆಟ್ ಅ ಫ್ಯೂ ಟೈಮ್ಸ್. ವಿ ಹ್ಯಾವ್ ಮೆಟ್ ಅ ಫ್ಯೂ ಟೈಮ್ಸ್. ವಿ ಹ್ಯಾವ್ ಮೆಟ್ ಅ ಫ್ಯೂ ಟೈಮ್ಸ್. ಒಂದು ಸಮಯದಲ್ಲಿ ಒಂದೇ ಕೆಲಸ ಮಾಡು. ಒಂದು ಸಮಯದಲ್ಲಿ ಒಂದೇ ಕೆಲಸ ಮಾಡು ಅಂದರೆ ಒಂದು ಟೈಮಲ್ಲಿ ಒಂದೇ ಮಾಡು. ಅದು ಇದು ಎಲ್ಲ ಮಾಡಬೇಡ, ಯಾವುದಾದ್ರೂ ಒಂದು ಮಾಡು. ಡೂ ಒನ್ ಥಿಂಗ್ ಎಟ್ ಅ ಟೈಮ್. ಡೂ ಒನ್ ಥಿಂಗ್ ಎಟ್ ಅ ಟೈಮ್. ಡೂ ಒನ್ ಥಿಂಗ್ ಎಟ್ ಅ ಟೈಮ್. ಅವನಿಗೆ ಕೆಲವು ಸಾರಿ ಕೋಪ ಬರುತ್ತೆ. ಅವನಿಗೆ ಕೆಲವು ಸಾರಿ ಕೋಪ ಬರುತ್ತೆ. He gets angry at times. He gets angry at times. He gets angry at times. ಸಮಯಕ್ಕೆ ಸರಿಯಾಗಿ ಬಾ. ಸಮಯಕ್ಕೆ ಸರಿಯಾಗಿ ಬಾ. Please come on time. Please come on time. Please come on time. ನೋಡಿದ್ರಲ್ಲ ಯಾವ ರೀತಿಯಲ್ಲಿ ನಾವು ಇಂಗ್ಲಿಷ್ನಲ್ಲಿ ಸಮಯವನ್ನು ಅಥವಾ ಟೈಮನ್ನು ಹೇಳ್ಬೋದು ಅಂತ. ಜೊತೆಗೆ ನೀವು ಟೈಮ್ ಅನ್ನುವ ಪದ ಬರುವಂತಹ ಹಲವಾರು ವಾಕ್ಯಗಳನ್ನು ಕೂಡ ಕಲ್ತ್ರಿ. ಈ ವಾಕ್ಯಗಳೆಲ್ಲವನ್ನು ಕೂಡ ನೀವು ನಿಮ್ಮ ಡೈಲಿ ಲೈಫಲ್ಲಿ ಯೂಸ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ನಾನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಖುಷಿಯಾಗಿರಿ, ಸ್ಮೈಲ್ ಮಾಡ್ತಾ ಇರಿ. ಬಿ ಹ್ಯಾಪಿ, ಕೀಪ್ ಸ್ಮೈಲಿಂಗ್. ಬಾಯ್.